ಸ್ನೇಹಿತರೆ, ದೇವತೆಗಳ ಖಜಾನೆಯ ಒಡೆಯ, ನವನಿಧಿಗಳ ಅಧಿಪತಿ, ಇಡೀ ಬ್ರಹ್ಮಾಂಡದ ಧನಾಧಿಪತಿ ಎಂದು ಕರೆಯಲ್ಪಡುವ ಕುಬೇರನು ಜನ್ಮದಿಂದಲೇ ಕುಬೇರನಾಗಿದ್ದನ, ಅಥವಾ ಅವನ ಹಿಂದೆ ಯಾರಿಗೂ ಗೊತ್ತಿರದ ಯಾವುದಾದರೂ ರಹಸ್ಯ ಅಡಗಿದೆಯಾ? ಯಾಕೆ ಅಂದ್ರೆ ಶಿವಪುರಾಣದಲ್ಲಿ ಬರುವ ಒಂದು ಕಥೆಯ ಪ್ರಕಾರ ಒಂದು ಜನ್ಮದಲ್ಲಿ ಆತ ಧರ್ಮನಿಷ್ಠ ರಾಜನೂ ಅಲ್ಲ, ಮಹಾನ್ ಋಷಿಯೂ ಅಲ್ಲ, ದೊಡ್ಡ ಭಕ್ತನೂ ಅಲ್ಲ, ಬದಲಾಗಿ ತನ್ನದೇ ತಂದೆಯ ಮನೆಯಲ್ಲಿ ಕಳ್ಳತನ ಮಾಡಿದ ಒಬ್ಬ ಕಳ್ಳನಾಗಿದ್ದ. ಹೌದು ಸ್ನೇಹಿತರೆ, ತಂದೆಯಿಂದ ತ್ಯಜಿಸಲ್ಪಟ್ಟ, ಹಸಿವಿನಿಂದ ಬೀದಿಗಳಲ್ಲಿ ಅಲೆದಾಡಿದ, ದೇವಾಲಯಕ್ಕೂ ಕಳ್ಳತನದ ಉದ್ದೇಶದಿಂದ ಕಾಲಿಟ್ಟ ಆ ವ್ಯಕ್ತಿಯೇ ಕೊನೆಗೆ ದೇವತೆಗಳಿಗೂ ಸಾಲ ಕೊಡುವಷ್ಟು ಅಪಾರ ಸಂಪತ್ತಿನ ಅಧಿಪತಿಯಾದ ಕುಬೇರನಾದ. ಆದರೆ ಒಂದು ಪ್ರಶ್ನೆ, ಸಾವಿರಾರು ಪಾಪಗಳನ್ನ ಮಾಡಿದ ಒಬ್ಬ ಕಳ್ಳನನ್ನ ಭಗವಂತ ಕುಬೇರನ ಸ್ಥಾನಕ್ಕೆ ಏರಿಸಿದ್ದು ಯಾಕೆ? ಅವನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಏನು? ಅರಿವಿಲ್ಲದೆ ಮಾಡಿದ ಯಾವ ಕಾರ್ಯ ಅವನ ವಿಧಿಯನ್ನೇ ಸಂಪೂರ್ಣವಾಗಿ ಬದಲಿಸಿತು? ಇದರ ಹಿಂದೆ ಅಡಗಿರುವ ಶಿವಪುರಾಣದ ರೋಚಕ ರಹಸ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದು ಭರತಖಂಡದ ಅತ್ಯಂತ ಸಮೃದ್ಧ ಹಾಗೂ ಧರ್ಮನಿಷ್ಠ ನಗರಗಳಲ್ಲಿ ಒಂದಾದ ಕಾಂಪಿಲ್ಯ ನಗರ. ಆ ನಗರದಲ್ಲಿ ವೇದ ಉಪನಿಷತ್ತುಗಳ ಮಂತ್ರಘೋಷಗಳು ನಿರಂತರವಾಗಿ ಮೊಳಗ್ತಾ ಇದ್ವು. ಪ್ರತಿ ಮನೆಯ ಅಂಗಳದಲ್ಲೂ ತುಳಸಿ ಗಿಡ, ಹೊಸ್ತಿಲಲ್ಲಿ ರಂಗೋಲಿ ಮತ್ತು ವಾತಾವರಣದಲ್ಲಿ ಯಜ್ಞದ ಧೂಮ ಆವರಿಸ್ತಾ ಇತ್ತು. ಅಂತಹ ಪವಿತ್ರವಾದ ನಗರದಲ್ಲಿ ಯಜ್ಞದತ್ತ ಎಂಬ ಹೆಸರಿನ ಪರಮಜ್ಞಾನಿ ವೇದ ಪಂಡಿತ ಬ್ರಾಹ್ಮಣನೊಬ್ಬ ವಾಸಿಸ್ತಾ ಇದ್ದ. ಯಜ್ಞದತ್ತ ಕೇವಲ ಪಂಡಿತನಾಗಿರಲಿಲ್ಲ, ಆ ರಾಜನ ಆಸ್ಥಾನದಲ್ಲಿ ಅತ್ಯಂತ ಗೌರವಾನ್ವಿತ ಪುರೋಹಿತನಾಗಿದ್ದ. ಅವನ ಮಾತೆಂದರೆ ಇಡೀ ನಗರಕ್ಕೆ ವೇದವಾಕ್ಯವಾಗಿತ್ತು. ಧರ್ಮ, ನಿಯಮ, ಆಚಾರ ವಿಚಾರಗಳಲ್ಲಿ ಆತ ಕಟ್ಟುನಿಟ್ಟಾಗಿದ್ದ. ಯಜ್ಞದತ್ತನಿಗೆ ಒಬ್ಬಳೇ ಮಡದಿ, ಆಕೆಯ ಹೆಸರು ದೀಕ್ಷಿತ. ಆಕೆ ಅತ್ಯಂತ ಸೌಮ್ಯ ಸ್ವಭಾವದವಳು, ಪತಿಯೇ ದೈವ ಎಂದು ನಂಬಿದವಳು ಮತ್ತು ಕರುಣಾಮಯ್ಯವಳು. ಈ ದಂಪತಿಗಳಿಗೆ ದೇವಾನುದೇವತೆಗಳ ಆಶೀರ್ವಾದದಿಂದ ಒಂದು ಗಂಡು ಮಗು ಜನಿಸಿತು. ಆ ಮಗುವಿಗೆ ಅವರು ಗುಣನಿಧಿ ಎಂದು ಹೆಸರಿಡ್ತಾರೆ. ಗುಣನಿಧಿ ಅಂದರೆ ಗುಣಗಳ ಕಣಜ ಎಂದರ್ಥ. ಹೆಸರಿಗೆ ತಕ್ಕಂತೆ ಬಾಲ್ಯದಲ್ಲಿ ಆ ಬಾಲಕ ಅತ್ಯಂತ ತೇಜಸ್ವಿಯಾಗಿದ್ದ. 8-9 ವರ್ಷದವನಾಗುವಷ್ಟರಲ್ಲೇ ಅತ್ಯಂತ ಬುದ್ಧಿವಂತನಾಗಿ ತಂದೆ ಹೇಳಿಕೊಟ್ಟ ಎಲ್ಲ ವೇದ ಮಂತ್ರಗಳನ್ನ, ಶ್ಲೋಕಗಳನ್ನ ಸುಲಲಿತವಾಗಿ ಹೇಳ್ತಾ ಇದ್ದ. ಮಗನ ಬುದ್ಧಿಶಕ್ತಿಯನ್ನ ಕಂಡು ತಂದೆ ಯಜ್ಞದತ್ತನಿಗೆ ಹೆಮ್ಮೆ ಅನಿಸ್ತಾ ಇತ್ತು. ನನ್ನ ಮಗ ಮುಂದೊಂದು ದಿನ ನನ್ನ ಹೆಸರನ್ನ ಮಾತ್ರವಲ್ಲ, ಇಡೀ ಕುಲದ ಹೆಸರನ್ನೇ ಬೆಳಗುತ್ತಾನೆ ಎಂದು ಆತ ಭಾವಿಸಿದ್ದ. ಆದರೆ ಕಾಲದ ಚಕ್ರ ಯಾವಾಗಲೂ ನಾವು ಅಂದುಕೊಂಡಂತೆ ಉರುಳೋದಿಲ್ಲ. ವಿಧಿಯ ಆಟ ಅತ್ಯಂತ ಕ್ರೂರವಾಗಿರುತ್ತೆ. ಗುಣನಿಧಿ ಹದಿಹರೆಯಕ್ಕೆ ಕಾಲಿಡುತ್ತಾ ಇದ್ದಂತೆ ಅವನ ಸುತ್ತಮುತ್ತಲಿನ ವಾತಾವರಣ ಬದಲಾಗತೊಡಗಿತು. ತಂದೆ ಯಜ್ಞದತ್ತ ಸದಾ ರಾಜನ ಆಸ್ಥಾನದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಇದ್ದಿದ್ರಿಂದ ಮಗನ ಕಡೆಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗ್ತಾ ಇರಲಿಲ್ಲ. ಇತ್ತ ತಾಯಿ ದೀಕ್ಷಿತಾಗೆ ಮಗನೆಂದರೆ ಪಂಚಪ್ರಾಣ. ಮಗ ಏನು ಕೇಳಿದರೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಮಗನ ಮೇಲಿನ ಅತಿಯಾದ ವ್ಯಾಮೋಹ ಮತ್ತು ಪ್ರೀತಿಯಿಂದಾಗಿ ಆಕೆ ಅವನ ತಪ್ಪುಗಳನ್ನ ಮುಚ್ಚಿಡಲು ಆರಂಭಿಸ್ತಾಳೆ. ಇದೇ ಸಮಯವನ್ನ ಬಳಸಿಕೊಂಡ ಗುಣನಿಧಿ ನಗರದ ಕೆಲವು ದುಷ್ಟ, ಜೂಜುಕೋರ ಮತ್ತು ಸೋಮಾರಿ ಯುವಕರ ಸಹವಾಸಕ್ಕೆ ಬಿದ್ದ. ಆರಂಭದಲ್ಲಿ ಕೇವಲ ತಮಾಷೆಗಾಗಿ ಅವರ ಜೊತೆ ತಿರುಗಾಡಲು ಆರಂಭಿಸಿದ ಗುಣನಿಧಿ ನಿಧಾನವಾಗಿ ಜೂಜಾಟದ ದಾಸನಾದ. ವೇದ ಮಂತ್ರಗಳನ್ನ ಉಚ್ಚರಿಸುತ್ತಿದ್ದ ಆ ಬಾಯಿ ಜೂಜಿನ ಆಟದಲ್ಲಿ ಪಣ ಒಡ್ಡುವ ಮಾತುಗಳನ್ನ ಆಡಲಾರಂಭಿಸಿತು. ಬೆಳಗಿನ ಜಾವ ಎದ್ದು ಸೂರ್ಯ ನಮಸ್ಕಾರ ಮಾಡುತ್ತಿದ್ದ ಹುಡುಗ ತಡರಾತ್ರಿಯವರೆಗೂ ಎಲ್ಲೋ ಕತ್ತಲೆಯ ಗಲ್ಲಿಗಳಲ್ಲಿ ಜೂಜಾಡುತ್ತಾ ಕುಳಿತುಕೊಳ್ತಾ ಇದ್ದ. ಜೂಜಿನಲ್ಲಿ ಸೋತಾಗ ಹಣದ ಅವಶ್ಯಕತೆ ಬಿತ್ತು. ಆರಂಭದಲ್ಲಿ ತಾಯಿಯ ಬಳಿ ಸುಳ್ಳು ಹೇಳಿ ಓದಿಗೆ ಬೇಕು, ಪುಸ್ತಕಕ್ಕೆ ಬೇಕು ಎಂದು ಹಣ ತೆಗೆದುಕೊಳ್ತಾ ಇದ್ದ. ತಾಯಿ ಕೂಡ ಮಗನ ಸುಳ್ಳನ್ನ ನಿಜವೆಂದು ನಂಬಿ ಪತಿಗೆ ತಿಳಿಯದಂತೆ ಹಣ ಕೊಡುತ್ತಾ ಇದ್ಲು. ದಿನ ಕಳೆದಂತೆ ಗುಣನಿಧಿಯ ದುರಭ್ಯಾಸಗಳು ಹೆಚ್ಚಾಗ್ತಾ ಹೋದವು. ಮದ್ಯಪಾನ, ಅನೈತಿಕ ನಡವಳಿಕೆಗಳು ಅವನನ್ನ ಸಂಪೂರ್ಣವಾಗಿ ಆವರಿಸಿಕೊಂಡವು. ಜೂಜಿನ ಸಾಲ ತೀರಿಸಲು ಆತ ತನ್ನದೇ ಮನೆಯಲ್ಲಿದ್ದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನ, ಒಡವೆಗಳನ್ನ ಕಳ್ಳತನ ಮಾಡಲು ಶುರು ಮಾಡಿದ. ಮನೆಯಲ್ಲಿ ವಸ್ತುಗಳು ನಾಪತ್ತೆಯಾಗುತ್ತಿರುವುದನ್ನ ತಾಯಿ ದೀಕ್ಷಿತ ಗಮನಿಸ್ತಾಳೆ. ಒಂದು ದಿನ ಮಗ ಕಳ್ಳತನ ಮಾಡುತ್ತಿರುವುದನ್ನ ಆಕೆ ಕಣ್ಣಾರೆ ನೋಡ್ತಾಳೆ. ಆಕೆಗೆ ಆಘಾತವಾಯಿತು. ಕಣ್ಣೀರು ಸುರಿಸ್ತಾಳೆ. ಆಕೆ ಮಗನ ಕೈ ಹಿಡಿದು ಗೋಗರಿತಾಳೆ, ಮಗನೇ ಗುಣನಿಧಿ, ನೀನು ಯಜ್ಞದತ್ತನ ಮಗ. ನಿನ್ನ ರಕ್ತದಲ್ಲಿ ವೇದಗಳಿವೆ. ಈ ರೀತಿ ಪಾಪದ ಹಾದಿ ಹಿಡಿಯಬೇಡ. ನಿನ್ನ ತಂದೆಗೆ ಈ ವಿಷಯ ಗೊತ್ತಾದರೆ ಅವರು ನಿನ್ನನ್ನ ಜೀವಂತವಾಗಿ ಬಿಡುವುದಿಲ್ಲ. ದಯವಿಟ್ಟು ಸುಧಾರಿಸಿಕೋ ಮಗನೇ ಎಂದು ಹೇಳ್ತಾಳೆ. ಆದರೆ ಗುಣನಿಧಿ ತಾಯಿಯ ಮಾತನ್ನ ಕೇಳದೆ
ಅಮ್ಮ, ನೀನು ಸುಮ್ಮನಿರು. ನೀನು ತಂದೆಗೆ ಏನಾದರೂ ವಿಷಯ ಹೇಳಿದರೆ ನಾನು ಮನೆ ಬಿಟ್ಟು ಹೋಗಿಬಿಡುತ್ತೇನೆ ಎಂದು ಬೆದರಿಸ್ತಾನೆ. ಮಗ ಎಲ್ಲಿ ಕೈಬಿಟ್ಟು ಹೋಗುತ್ತಾನೋ ಅನ್ನೋ ಭಯದಿಂದ ತಾಯಿ ಪತಿಗೆ ಈ ವಿಷಯವನ್ನ ಮುಚ್ಚಿಡ್ತಾಳೆ. ಪತಿ ಯಜ್ಞದತ್ತ ಮನೆಗೆ ಬಂದಾಗ ಮಗ ಮಲಗಿದ್ದಾನೆ ಅಥವಾ ಸ್ನೇಹಿತನ ಮನೆಗೆ ಓದಲು ಹೋಗಿದ್ದಾನೆ ಅಂತ ಸುಳ್ಳು ಹೇಳಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ಲು. ಹೀಗೆ ವರ್ಷಗಳು ಉರುಳಿದವು. ಆದರೆ ಗುಣನಿಧಿ ಕೇವಲ ಜೂಜುಕೋರನಾಗಿ ಉಳಿಯಲಿಲ್ಲ. ಆತ ಕ್ರೂರ ಮನಸ್ಸಿನ ಕಳ್ಳನಾಗಿ ಬದಲಾಗಿದ್ದ. ನಗರದ ಬೇರೆ ಬೇರೆ ಕಡೆ ಕಳ್ಳತನ ಮಾಡಲು ಆರಂಭಿಸಿದ್ದ. ಒಂದು ದಿನ ಯಜ್ಞದತ್ತನ ಆಸ್ಥಾನದ ಸ್ನೇಹಿತನೊಬ್ಬ ಜೂಜಿನ ಅಡ್ಡೆಯಲ್ಲಿ ಗುಣನಿಧಿಯನ್ನ ನೋಡ್ತಾನೆ. ಆತ ನೇರವಾಗಿ ಯಜ್ಞದತ್ತನ ಬಳಿ ಬಂದು, ಯಜ್ಞದತ್ತರೆ, ನೀವು ಊರೆಲ್ಲ ಧರ್ಮದ ಬೋಧನೆ ಮಾಡ್ತೀರಿ, ಆದರೆ ನಿಮ್ಮ ಮಗ ಇಡೀ ನಗರದಲ್ಲೇ ದೊಡ್ಡ ಜೂಜುಕೋರ ಮತ್ತು ಕಳ್ಳನಾಗಿದ್ದಾನೆ. ನಿಮ್ಮ ಮನೆಯ ಒಡವೆಗಳನ್ನ ಆತ ಜೂಜಿನ ಅಡ್ಡೆಯಲ್ಲಿ ಪಣವಾಗಿ ಇಟ್ಟಿದ್ದಾನೆ. ನಿಮಗೆ ಈ ವಿಷಯ ಗೊತ್ತಿಲ್ಲವೇ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಯಜ್ಞದತ್ತನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ತಕ್ಷಣ ಆತ ಮನೆಗೆ ಬಂದು ನೋಡಿದಾಗ ಕಪಾಟುಗಳು ಖಾಲಿಯಾಗಿದ್ದವು. ಹೆಂಡತಿ ಬಳಿಯ ಇದ್ದ ಒಡವೆಗಳು ಇರಲಿಲ್ಲ. ಕೋಪದಿಂದ ನಡುಗುತ್ತಿದ್ದ ಯಜ್ಞದತ್ತ ಹೆಂಡತಿಯನ್ನ ಕರೆದು, ದೀಕ್ಷಿತ, ನನ್ನ ಮಗ ಎಲ್ಲಿದ್ದಾನೆ? ಮನೆಯಲ್ಲಿದ್ದ ವಸ್ತುಗಳೆಲ್ಲ ಎಲ್ಲಿ ಹೋದವು? ಸತ್ಯ ಹೇಳು ಎಂದು ಗದರಿಸ್ತಾನೆ. ದೀಕ್ಷಿತ ಹೆದರಿ ಅಳುತ್ತಾ ನಿಂತು ಬಿಡ್ತಾಳೆ. ಹೆಂಡತಿಯೇ ಮಗನ ತಪ್ಪುಗಳನ್ನ ಮುಚ್ಚಿಟ್ಟು ಅವನನ್ನ ಈ ಮಟ್ಟಕ್ಕೆ ತಂದಿದ್ದಾಳೆ ಅಂತ ಅರ್ಥವಾಯಿತು. ಯಜ್ಞದತ್ತ ತೀವ್ರ ಆಕ್ರೋಶ ಮತ್ತು ದುಃಖದಿಂದ ಯಾವ ಮಗ ತಂದೆಯ ಹೆಸರನ್ನ ಮಣ್ಣು ಪಾಲು ಮಾಡ್ತಾನೋ, ಯಾವ ಮಗ ಧರ್ಮವನ್ನ ಬಿಟ್ಟು ಕಳ್ಳತನ ಮಾಡ್ತಾನೋ ಆತ ನನ್ನ ಮಗನೇ ಅಲ್ಲ. ಇಂದು ನಾನು ನನ್ನ ಮಗ ಮತ್ತು ಹೆಂಡತಿ ಇಬ್ಬರನ್ನ ತ್ಯಜಿಸುತ್ತಿದ್ದೇನೆ ಎಂದು ಘೋಷಿಸಿದ. ಅಷ್ಟರಲ್ಲೇ ಗುಣನಿಧಿ ಮನೆಗೆ ಬಂದ. ಕೋಪೋದ್ರಿಕ್ತನಾದ ಯಜ್ಞದತ್ತ ಮಗನ ಮುಖವನ್ನು ನೋಡದೆ ಅವನನ್ನ ಮನೆಯಿಂದ ಹೊರಗೆ ಹಾಕಿದ. ಇನ್ನು ಮುಂದೆ ಈ ಕಾಂಪಿಲ್ಯ ನಗರದಲ್ಲಿ ನೀನು ಮುಖ ತೋರಿಸಬೇಡ. ನೀನು ಸತ್ತರೆ ನಮಗೆ ಮುಕ್ತಿ ಎಂದು ಶಪಿಸಿ ಹೊರಟು ಹೋಗ್ತಾನೆ. ಮನೆಯಿಂದ ಹೊರಬಿದ್ದ ಗುಣನಿಧಿಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಆದರೆ ತನಗೆ ಹಣ ಮತ್ತು ಆಶ್ರಯ ಸಿಗುತ್ತಿದ್ದ ದಾರಿ ನಿಂತು ಹೋಯಿತಲ್ಲ ಎಂಬ ಸಿಟ್ಟಿತ್ತು. ಸ್ನೇಹಿತರೆಲ್ಲರೂ ಅವನನ್ನ ದೂರ ಮಾಡಿದರು. ಯಾಕೆ ಅಂದ್ರೆ ಅವನ ಬಳಿ ಹಣವಿರಲಿಲ್ಲ. ಹಸಿವು ಅವನನ್ನ ಕಾಡಲಾರಂಭಿಸಿತು. ಒಂದೆರಡು ದಿನ ಅನ್ನವಿಲ್ಲದೆ ಅಲೆದಾಡಿದ. ನಗರದ ಗಡಿ ದಾಟಿ ಅರಣ್ಯದ ಕಡೆಗೆ ನಡೆದ. ಅಲೆದು ಅಲೆದು ಸುಸ್ತಾಗಿದ್ದ ಗುಣನಿಧಿಗೆ ಸೂರ್ಯ ಮುಳುಗುತ್ತಿದ್ದಂತೆ ವಿಪರೀತ ಹಸಿವಾಗಲು ಶುರುವಾಯಿತು. ಹೊಟ್ಟೆಯಲ್ಲಿ ಹಸಿವಿನ ಕಿಚ್ಚು ಉರಿಯುತ್ತಾ ಇತ್ತು. ಕತ್ತಲಾಗುತ್ತಿದ್ದಂತೆ ಆತ ಒಂದು ಹಳ್ಳಿಯ ಹತ್ತಿರ ಬರ್ತಾನೆ. ಆ ಹಳ್ಳಿಯ ಕೊನೆಯಲ್ಲಿ ಒಂದು ಹಳೆಯ ಶಿಥಿಲಾವಸ್ಥೆಯಲ್ಲಿದ್ದ ಶಿವನ ದೇವಾಲಯವಿತ್ತು. ಆ ದಿನ ಶಿವರಾತ್ರಿಯ ಹಬ್ಬವಾಗಿತ್ತು. ಆದರೆ ಗುಣನಿಧಿಗೆ ಶಿವರಾತ್ರಿಯ ಮಹತ್ವವಾಗಲಿ ವ್ರತದ ನಿಯಮಗಳಾಗಲಿ ನೆನಪಿರಲಿಲ್ಲ. ಅವನಿಗೆ ನೆನಪಿದ್ದದ್ದು ಕೇವಲ ಹಸಿವು ಮಾತ್ರ. ದೇವಾಲಯದ ಬಳಿ ಹಳ್ಳಿಯ ಜನರು ಶಿವರಾತ್ರಿಯ ಜಾಗರಣೆಗಾಗಿ ಪೂಜೆ ಭಜನೆಗಳನ್ನ ಮಾಡ್ತಾ ಇದ್ರು. ಕೆಲವು ಭಕ್ತರು ತಂದಿದ್ದ ನೈವೇದ್ಯದ ತಟ್ಟೆಗಳು, ಹಣ್ಣು ಹಂಪಲುಗಳು, ಮೋದಕಗಳು, ಪಾಯಸದ ಪಾತ್ರೆಗಳು ಶಿವಲಿಂಗದ ಮುಂದೆ ಇಡಲಾಗಿತ್ತು. ಆ ನೈವೇದ್ಯವನ್ನ ಹೇಗಾದರೂ ಸರಿ ಕಳ್ಳತನ ಮಾಡಿ ತಿನ್ನಬೇಕು, ತನ್ನ ಹಸಿವನ್ನ ನೀಗಿಸಿಕೊಳ್ಳಬೇಕು ಅಂತ ನಿರ್ಧರಿಸ್ತಾನೆ. ಆದರೆ ಭಕ್ತರು ಜಾಗರಣೆ ಮಾಡುತ್ತಾ ಭಜನೆ ಮಾಡುತ್ತಿದ್ದರಿಂದ ಆತನಿಗೆ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಆತ ತಾಳ್ಮೆಯಿಂದ ಕಾಯಲು ಆರಂಭಿಸ್ತಾನೆ. ಸಮಯ ಉರುಳುತ್ತಾ ಹೋಯಿತು. ಮಧ್ಯರಾತ್ರಿ ಆಯಿತು. ನಿಧಾನವಾಗಿ ಭಕ್ತರೆಲ್ಲರೂ ಆಯಾಸಗೊಂಡು ದೇವಸ್ಥಾನದ ಆವರಣದಲ್ಲೇ ನಿದ್ರೆಗೆ ಜಾರಿದರು. ಇಡೀ ದೇವಸ್ಥಾನ ಪ್ರಶಾಂತವಾಯಿತು. ಇದೇ ಸರಿಯಾದ ಸಮಯ ಎಂದು ಭಾವಿಸಿದ ಗುಣನಿಧಿ ಬೆಕ್ಕಿನಂತೆ ಸದ್ದಿಲ್ಲದೆ ಗರ್ಭಗುಡಿಯೊಳಗೆ ನುಗ್ಗಿಬಿಡುತ್ತಾನೆ. ಗರ್ಭಗುಡಿಯ ಒಳಗೆ ಕತ್ತಲೆಯಾಗಿತ್ತು. ಶಿವಲಿಂಗದ ಮುಂದೆ ಇದ್ದ ದೀಪದ ಬತ್ತಿ ಸಣ್ಣದಾಗಿ ಆರಿಹೋಗುವ ಸ್ಥಿತಿಯಲ್ಲಿತ್ತು. ಕತ್ತಲೆಯಾಗಿದ್ದರಿಂದ ಗುಣನಿಧಿಗೆ ನೈವೇದ್ಯದ ಪಾತ್ರೆಗಳು ಎಲ್ಲಿ ಇವೆ ಎಂದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಎಲ್ಲಾದರೂ ಕಾಲು ತಾಗಿ ಪಾತ್ರೆಗಳು ಬಿದ್ದರೆ ಜನರು ಎಚ್ಚರಗೊಳ್ಳಬಹುದು ಅನ್ನೋ ಭಯ ಅವನನ್ನ ಕಾಡ್ತಾ ಇತ್ತು. ಆಗ ಅವನಿಗೆ ಬೆಳಕು ಬೇಕೇ ಬೇಕಿತ್ತು. ಸುತ್ತಲೂ ನೋಡಿದಾಗ ಅಲ್ಲಿ ಬೇರೆ ದೀಪವಿರಲಿಲ್ಲ. ಆಗ ತಾನು ಧರಿಸಿದ್ದ ಹರಿದ ಧೋತಿಯ ಕೊನೆಯ ಅಂಚನ್ನ ಸ್ವಲ್ಪ ಹರಿದು ಅದನ್ನ ಹೊಸೆದು ಒಂದು ಬತ್ತಿಯಾಗಿ ಮಾಡಿ ಆ ಬತ್ತಿಯನ್ನ ಶಿವಲಿಂಗದ ಮುಂದೆ ಉರಿಯುತ್ತಿದ್ದ ಸಣ್ಣ ದೀಪದ ಎಣ್ಣೆಯಲ್ಲಿ ಅದ್ದಿ ಆ ಬತ್ತಿಯನ್ನ ಸರಿಪಡಿಸಿದ ತಕ್ಷಣ ದೀಪವು ದೊಡ್ಡದಾಗಿ ಪ್ರಜ್ವಲಿಸಿ ಉರಿಯಲಾರಂಭಿಸಿತು. ಇಡೀ ಗರ್ಭಗುಡಿಯಲ್ಲಿ ಪ್ರಕಾಶಮಾನವಾದ ಬೆಳಕು ಮೂಡಿತು. ಗುಣನಿಧಿ ಈ ಕೆಲಸವನ್ನ ಮಾಡಿದ್ದು ಕೇವಲ ತನಗೆ ನೈವೇದ್ಯದ ಪಾತ್ರೆಗಳು ಕಾಣಿಸಲಿ ಅನ್ನೋ ಸ್ವಾರ್ಥದಿಂದ. ಆದರೆ ಅರಿವಿಲ್ಲದೆಯೇ ಆತ ಶಿವರಾತ್ರಿಯ ಪವಿತ್ರ ರಾತ್ರಿಯಲ್ಲಿ ಶಿವಲಿಂಗದ ಮುಂದೆ ಕತ್ತಲೆಯನ್ನ ದೂರ ಮಾಡಿ ದೀಪದ ಸೇವೆಯನ್ನ ಮಾಡಿದ್ದ. ಶಿವಪುರಾಣದಲ್ಲಿ ಹೇಳಿರುವಂತೆ ಶಿವರಾತ್ರಿಯ ದಿನ
ಶಿವನ ಸನ್ನಿಧಿಯಲ್ಲಿ ಯಾರು ದೀಪವನ್ನ ಬೆಳಗ್ತಾರೋ ಅಥವಾ ದೀಪದ ಬೆಳಕನ್ನ ಹಚ್ಚಿಸ್ತಾರೋ ಅವರ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಗುಣನಿಧಿಗೆ ಈ ಪುಣ್ಯದ ಅರಿವಿರಲಿಲ್ಲ. ಬೆಳಕು ಬಂದ ತಕ್ಷಣ ಆತ ನಿಧಾನವಾಗಿ ನೈವೇದ್ಯದ ಪಾತ್ರೆಯನ್ನ ಎತ್ತಿಕೊಂಡ. ಅನ್ನದ ಪಾತ್ರೆಯನ್ನ ಕೈಯಲ್ಲಿ ಹಿಡಿದು ದೇವಸ್ಥಾನದಿಂದ ಹೊರಗೆ ಓಡಲು ಪ್ರಯತ್ನಿಸಿದ. ಆದರೆ ವಿಧಿಯ ಆಟ ಬೇರೆಯಾಗಿತ್ತು. ಆತ ಗರ್ಭಗುಡಿಯ ಹೊಸ್ತಿಲು ದಾಟುವಾಗ ಅವನ ಕಾಲು ಅಲ್ಲೇ ಇದ್ದ ಪೂಜಾ ಸಾಮಗ್ರಿಗಳ ಪಾತ್ರೆಗೆ ತಗುಲಿ ಜೋರಾಗಿ ಸದ್ದಾಯಿತು. ಆ ಶಬ್ದಕ್ಕೆ ದೇವಸ್ಥಾನದ ಹೊರಗೆ ಮಲಗಿದ್ದ ಕಾವಲುಗಾರರು ಮತ್ತು ಕೆಲವು ಭಕ್ತರು ತಕ್ಷಣ ಎಚ್ಚರಗೊಳ್ಳುತ್ತಾರೆ. ಗುಣನಿಧಿ ಹೆದರಿ ಅನ್ನದ ಪಾತ್ರೆಯನ್ನ ಹಿಡಿದುಕೊಂಡು ಜೋರಾಗಿ ಓಡಲು ಆರಂಭಿಸಿದ. ಕತ್ತಲೆಯಲ್ಲಿ ದಾರಿ ಕಾಣದೆ ಆತ ದೇವಸ್ಥಾನದ ಆವರಣದಲ್ಲೇ ಓಡುತ್ತಾ ಇದ್ದ. ಕಾವಲುಗಾರರು ಅವನನ್ನ ಹಿಂಬಾಲಿಸ್ತಾರೆ. ಓಡುವ ಆತುರದಲ್ಲಿ ಗುಣನಿಧಿ ಎಡವಿ ಕೆಳಗೆ ಬೀಳುತ್ತಾನೆ. ಅಷ್ಟರಲ್ಲೇ ಒಬ್ಬ ಕಾವಲುಗಾರ ತನ್ನ ಕೈಯಲ್ಲಿದ್ದ ದಂಡದಿಂದ ಗುಣನಿಧಿಯ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ತಲೆಗೆ ಬಿದ್ದ ಪೆಟ್ಟಿನಿಂದ ಗುಣನಿಧಿ ರಕ್ತದ ಮಡುವಿನಲ್ಲಿ ಬಿದ್ದ. ಆತ ತಿಂದ ಹಣ್ಣು, ನೈವೇದ್ಯ ಎಲ್ಲವೂ ನೆಲದ ಪಾಲಾಯಿತು. ಹಸಿವಿನಿಂದ ಮತ್ತು ಪೆಟ್ಟಿನ ನೋವಿನಿಂದ ನರಳುತ್ತಾ ಆ ಶಿವರಾತ್ರಿಯ ಪವಿತ್ರ ರಾತ್ರಿಯಲ್ಲೇ ಗುಣನಿಧಿ ತನ್ನ ಪ್ರಾಣವನ್ನ ಬಿಡ್ತಾನೆ. ಅವನು ಸತ್ತ ತಕ್ಷಣ ಕಡುಗಪ್ಪಾದ ರೂಪದ ಯಮದೂತರು ಪಾಶಗಳನ್ನು ಹಿಡಿದುಕೊಂಡು ಅವನ ಆತ್ಮವನ್ನ ನರಕಕ್ಕೆ ಕರೆದೊಯ್ಯಲು ಬರ್ತಾರೆ. ಯಮದೂತರು ಗುಣನಿಧಿಯ ಆತ್ಮಕ್ಕೆ ಪಾಶವನ್ನ ಹಾಕಿ ಎಳೆಯಲು ಆರಂಭಿಸಿದಾಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ದಿವ್ಯವಾದ ರಥ ಇಳಿದು ಬಂತು. ಆ ರಥದಲ್ಲಿ ಕರ್ಪೂರದಂತೆ ಬಿಳಿಯಾದ ದೇಹವುಳ್ಳ ಜಟಾಧಾರಿಗಳಾದ ಕೈಯಲ್ಲಿ ತ್ರಿಶೂಲ ಹಿಡಿದ ಶಿವಗಣರಿದ್ದರು. ಶಿವಗಣರು ಯಮದೂತರನ್ನ ತಡೆದು ನಿಲ್ಲಿಸಿ, ಈ ಆತ್ಮದ ಮೇಲೆ ನಿಮಗಾಗಲಿ ಯಮರಾಜನಿಗಾಗಲಿ ಯಾವುದೇ ಹಕ್ಕಿಲ್ಲ. ಈತ ಪರಮ ಪವಿತ್ರನಾದ ಶಿವಭಕ್ತ. ಈತನನ್ನ ನಾವು ಶಿವಲೋಕಕ್ಕೆ ಕರೆದೊಯ್ಯಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಯಮದೂತರು, ಏನು ಈತ ಶಿವಭಕ್ತನೇ? ಇವನ ಇಡೀ ಜೀವನವನ್ನ ಒಮ್ಮೆ ನೋಡಿ. ಇವನು ಜೂಜುಕೋರ, ಹೆತ್ತ ತಂದೆ ತಾಯಿಗೆ ದ್ರೋಹ ಮಾಡಿದವನು, ಸಾಯುವ ಕೊನೆ ಕ್ಷಣದಲ್ಲೂ ಶಿವನ ನೈವೇದ್ಯವನ್ನೇ ಕಳ್ಳತನ ಮಾಡಲು ಹೋಗಿ ಸತ್ತಿದ್ದಾನೆ. ಇಂತಹ ಪಾಪಿಗೆ ಶಿವಲೋಕವೇ ಎಂದು ಪ್ರಶ್ನಿಸುತ್ತಾರೆ. ಆಗ ಶಿವಗಣರು ಮುಗುಳ್ನಗುತ್ತಾ ಹೇಳುತ್ತಾರೆ, ನಿಮ್ಮ ಮಾತು ನಿಜ. ಈತ ತನ್ನ ಜೀವನದಲ್ಲಿ ಸಾಲು ಸಾಲು ಪಾಪಗಳನ್ನ ಮಾಡಿದ್ದಾನೆ. ಆದರೆ ಇಂದು ಶಿವರಾತ್ರಿ. ಇಂದು ಇವನು ದಿನವಿಡೀ ಹಸಿವಿನಿಂದ ಇದ್ದು ಅರಿಯದೆ ಶಿವರಾತ್ರಿಯ ಉಪವಾಸ ವ್ರತವನ್ನ ಮಾಡಿದ್ದಾನೆ. ಭಕ್ತರು ಭಜನೆ ಮಾಡುವಾಗ ಇವನು ಎಚ್ಚರವಾಗಿದ್ದು ಜಾಗರಣೆ ಮಾಡಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಶಿವಲಿಂಗದ ಮುಂದೆ ಕತ್ತಲೆಯಾಗುತ್ತಾ ಇದ್ದಾಗ ತನ್ನ ಬಟ್ಟೆಯನ್ನೇ ಬತ್ತಿಯನ್ನಾಗಿ ಮಾಡಿ ದೀಪವನ್ನ ಪ್ರಜ್ವಲಿಸಿದ್ದಾನೆ. ಶಿವನ ಸನ್ನಿಧಿಯಲ್ಲಿ ಕತ್ತಲೆಯನ್ನ ದೂರ ಮಾಡಿದ ಈ ಪುಣ್ಯ ಕಾರ್ಯವು ಇವನ ಇಡೀ ಜೀವನದ ಪಾಪಗಳನ್ನ ಭಸ್ಮ ಮಾಡಿದೆ. ಭೋಲೆನಾಥನು ಭಕ್ತರ ಅರಿವಿಲ್ಲದೆ ಮಾಡಿದ ಸೇವೆಯನ್ನು ಸ್ವೀಕರಿಸುವ ಪರಮ ಕರುಣಾಮಯಿ. ಆದ್ದರಿಂದ ಇವನು ಈಗ ಪರಿಶುದ್ಧನಾಗಿದ್ದಾನೆ ಎಂದು ಹೇಳುತ್ತಾರೆ. ಯಮದೂತರು ಶಿವನ ನಿಯಮಕ್ಕೆ ತಲೆಬಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ಶಿವಗಣರು ಗುಣನಿಧಿಯ ಆತ್ಮವನ್ನ ಗೌರವದಿಂದ ಶಿವಲೋಕಕ್ಕೆ ಕರೆದೊಯ್ತಾರೆ. ಗುಣನಿಧಿ ದೀರ್ಘಕಾಲದವರೆಗೆ ಶಿವಲೋಕದಲ್ಲಿ ದಿವ್ಯ ಸುಖಗಳನ್ನ ಅನುಭವಿಸಿದ. ಆದರೆ ಗುಣನಿಧಿ ಮಾಡಿದ ಆ ಒಂದು ದೀಪದ ಸೇವೆಯ ಪುಣ್ಯ ಎಷ್ಟು ಅಪಾರವಾಗಿತ್ತು ಅಂದರೆ, ಶಿವಲೋಕದ ವಾಸದ ನಂತರ ಅವನಿಗೆ ಮುಂದಿನ ಜನ್ಮದಲ್ಲಿ ಕಳಿಂಗ ದೇಶದ ರಾಜನಾದ ಅರಿಂದಮನ ಮಗನಾಗಿ ಹುಟ್ಟುವ ಅವಕಾಶ ಸಿಕ್ಕಿತು. ಆ ಜನ್ಮದಲ್ಲಿ ಅವನ ಹೆಸರು ದಮೋಕ ಎಂದು. ಕಳ್ಳನಾಗಿದ್ದ ಗುಣನಿಧಿ ಆಗ ರಾಜಕುಮಾರನಾಗಿದ್ದ. ಪೂರ್ವಜನ್ಮದ ಸುಕೃತದ ಪ್ರಭಾವದಿಂದ ದಮೋಕನಿಗೆ ಬಾಲ್ಯದಿಂದಲೇ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು. ತಾನು ರಾಜನಾದ ಮೇಲೆ ಆತ ತನ್ನ ರಾಜ್ಯದ ಪ್ರತಿಯೊಂದು ಶಿವ ದೇವಾಲಯದಲ್ಲೂ ದಿನದ 24 ಗಂಟೆಯೂ ದೀಪಗಳು ಉರಿಯುತ್ತಲೇ ಇರಬೇಕು ಅನ್ನೋ ನಿಯಮವನ್ನ ಜಾರಿಗೆ ತಂದಿದ್ದ. ದೀಪಗಳ ರಾಜ ಎಂದೇ ಆತ ಪ್ರಸಿದ್ಧನಾದ. ಆ ಜನ್ಮದಲ್ಲೂ ಆತ ನಿರಂತರವಾಗಿ ಶಿವನ ದೀಪದ ಸೇವೆಯನ್ನ ಮಾಡಿ ಅಪಾರ ಪುಣ್ಯವನ್ನ ಗಳಿಸಿ ಮರಣದ ನಂತರ ಮತ್ತೆ ಶಿವ ಸನ್ನಿಧಿಯನ್ನ ಸೇರಿದ. ಹೀಗೆ ಜನ್ಮ ಜನ್ಮಗಳಲ್ಲೂ ಶಿವನಿಗೆ ದೀಪದ ಸೇವೆಯನ್ನ ಮಾಡಿದ ಗುಣನಿಧಿಯ ಆತ್ಮವು ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವನ ಮಾನಸ ಪುತ್ರನಾದ ಪುಲಸ್ತ್ಯ ಮಹರ್ಷಿಗಳ ವಂಶದಲ್ಲಿ ವಿಶ್ರವಸ್ಸು ಎಂಬ ಮುನಿಯ ಮಗನಾಗಿ ಜನಿಸಿತು. ಆ ಜನ್ಮದಲ್ಲಿ ಅವನ ಹೆಸರು ವಿಶ್ರವಣ ಎಂದು. ವಿಶ್ರವಣನಿಗೆ ತಾನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ದೀಪ ಸೇವೆಯ ಫಲವಾಗಿ ತೀವ್ರವಾದ ವೈರಾಗ್ಯ ಮತ್ತು ತಪಸ್ಸಿನ ಕಡೆಗೆ ಒಲವು ಇತ್ತು. ಆತ ತನ್ನ ತಂದೆಯ ಮಾರ್ಗದರ್ಶನದಂತೆ ಭಗವಾನ್ ಶಿವನನ್ನ ಒಲಿಸಿಕೊಳ್ಳಲು ಘೋರವಾದ ತಪಸ್ಸನ್ನ ಆರಂಭಿಸಿದ. ಕಾಶಿಯ ಪವಿತ್ರ ಕ್ಷೇತ್ರಗಳಲ್ಲಿ ಕುಳಿತು ಸಹಸ್ರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ. ಚಳಿ, ಮಳೆ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ಕೇವಲ ಶಿವನ ನಾಮಸ್ಮರಣೆ ಮಾಡುತ್ತಾ ತನ್ನ ಇಡೀ ಅಸ್ತಿತ್ವವನ್ನೇ ಶಿವನಿಗೆ ಅರ್ಪಿಸಿದ.
ವಿಶ್ರವಣನ ತಪಸ್ಸಿನ ತೀವ್ರತೆಗೆ ಇಡೀ ಬ್ರಹ್ಮಾಂಡವೇ ನಡುಗಿತ್ತು. ಕೊನೆಗೆ ಪರಶಿವನು ಪಾರ್ವತಿ ದೇವಿಯ ಸಮೇತನಾಗಿ ವಿಶ್ರವಣನಿಗೆ ಪ್ರತ್ಯಕ್ಷನಾಗ್ತಾನೆ. ಶಿವನ ದಿವ್ಯ ಮಂಗಳ ರೂಪವನ್ನ ಕಂಡ ವಿಶ್ರವಣನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯಿತು. ಆದರೆ ಶಿವನ ತೇಜಸ್ಸನ್ನ ತಡೆದುಕೊಳ್ಳಲು ಅವನ ಕಣ್ಣುಗಳಿಗೆ ಸಾಧ್ಯವಾಗಲಿಲ್ಲ. ಆಗ ಶಿವನು ಅವನ ಕಣ್ಣುಗಳಿಗೆ ದಿವ್ಯ ದೃಷ್ಟಿಯನ್ನ ನೀಡುತ್ತಾನೆ. ಆಗ ವಿಶ್ರವಣನು ಶಿವ ಮತ್ತು ಪಾರ್ವತಿಯನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತುತಿಸಿದ. ಶಿವನು ಪ್ರಸನ್ನನಾಗಿ, ಮಗನೇ ವಿಶ್ರವಣ, ನಿನ್ನ ಜನ್ಮ ಜನ್ಮಾಂತರದ ದೀಪ ಸೇವೆ ಮತ್ತು ಈ ಘೋರ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಎಂದು ಹೇಳುತ್ತಾನೆ. ವಿಶ್ರವಣನು, ಮಹಾದೇವ, ನನಗೆ ನಿಮ್ಮ ಪಾದ ಕಮಲಗಳಲ್ಲಿ ಸದಾ ಭಕ್ತಿ ಇರಲಿ. ಅದನ್ನ ಬಿಟ್ಟು ನನಗೆ ಬೇರೇನು ಬೇಡ ಎಂದು ವಿನಮ್ರವಾಗಿ ಕೇಳಿಕೊಳ್ತಾನೆ. ಆಗ ಪಾರ್ವತಿ ದೇವಿಯು ವಿಶ್ರವಣನ ಭಕ್ತಿ ಮತ್ತು ರೂಪವನ್ನ ಕಂಡು ಆಶ್ಚರ್ಯಪಟ್ಟು ಶಿವನ ಕಡೆ ನೋಡ್ತಾಳೆ. ವಿಶ್ರವಣನು ಪಾರ್ವತಿ ದೇವಿಯ ದಿವ್ಯ ರೂಪವನ್ನ ಅತ್ಯಂತ ಕುತೂಹಲ ಮತ್ತು ಭಕ್ತಿಯಿಂದ ದಿಟ್ಟಿಸಿ ನೋಡಿದಾಗ ಅವನ ಒಂದು ಕಣ್ಣು ಆಕೆಯ ತೇಜಸ್ಸನ್ನ ತಡೆಯಲಾರದೆ ಒಡೆದು ಹೋಯಿತು ಮತ್ತು ಮತ್ತೊಂದು ಕಣ್ಣು ಹಳದಿ ಬಣ್ಣಕ್ಕೆ ತಿರುಗಿತು. ಆಗ ಶಿವನು ವಿಶ್ರವಣನನ್ನ ಹತ್ತಿರಕ್ಕೆ ಕರೆದು, ಮಗನೇ, ನೀನು ಪಾರ್ವತಿಯನ್ನ ಅತ್ಯಂತ ಕುತೂಹಲದಿಂದ ನೋಡಿದ್ದರಿಂದ ನಿನ್ನ ಕಣ್ಣುಗಳು ಹೀಗಾದವು. ಇನ್ನು ಮುಂದೆ ನೀನು ಜಗತ್ತಿನಲ್ಲಿ ಏಕಾಕ್ಷ ಪಿಂಗಳ ಅಥವಾ ಕುಬೇರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತೀಯಾ ಎಂದು ಹರಸ್ತಾನೆ. ಆಗ ಶಿವನು ಮುಂದುವರೆದು, ನಿನ್ನ ಪೂರ್ವಜನ್ಮದ ದೀಪದ ಸೇವೆಯ ಫಲವಾಗಿ ನೀನು ಈ ಬ್ರಹ್ಮಾಂಡದ ಇಡೀ ಸಂಪತ್ತಿಗೆ ಅಧಿಪತಿಯಾಗುತ್ತೀಯಾ. ದೇವತೆಗಳ ಧನಾಧಿಪತಿಯಾದ ಕುಬೇರ ನೀನೇ ಅಂತ ವರ ನೀಡ್ತಾನೆ. ನೀನು ಯಕ್ಷರ ರಾಜನಾಗಿ ಇಡೀ ಜಗತ್ತಿನ ಸಂಪತ್ತನ್ನ ನಿಯಂತ್ರಿಸುತ್ತೀಯಾ. ಅಷ್ಟೇ ಅಲ್ಲದೆ ನಾನು ಸದಾ ನಿನ್ನ ಹತ್ತಿರ ಇರಲು ನಿನಗಾಗಿ ಅಲಕಾಪುರಿ ಎಂಬ ದಿವ್ಯ ನಗರವನ್ನ ಸೃಷ್ಟಿಸುತ್ತೇನೆ. ನಾನು ನಿನ್ನ ಸಖನಾಗಿ ಆ ನಗರದ ಹತ್ತಿರವೇ ವಾಸಿಸುತ್ತೇನೆ ಎಂದು ವರ ನೀಡ್ತಾನೆ. ಹೀಗೆ ಒಂದು ಕಾಲದಲ್ಲಿ ಹಸಿವಿನಿಂದ ಕಾಂಪಿಲ್ಯ ನಗರದ ಬೀದಿಗಳಲ್ಲಿ ಅಲೆದಾಡುತ್ತಿದ್ದ, ತಂದೆಯಿಂದ ತ್ಯಜಿಸಲ್ಪಟ್ಟ, ಕೇವಲ ತನ್ನ ಸ್ವಾರ್ಥಕ್ಕಾಗಿ ಶಿವನ ದೇವಸ್ಥಾನದಲ್ಲಿ ದೀಪದ ಬತ್ತಿ ಸರಿಪಡಿಸಿದ ಕಳ್ಳ ಗುಣನಿಧಿ ಭಗವಾನ್ ಶಿವನ ಪರಮ ಕೃಪೆಯಿಂದ ಇಡೀ ಬ್ರಹ್ಮಾಂಡದ ಧನಾಧಿಪತಿಯಾದ, ದೇವತೆಗಳಿಗೂ ಸಾಲ ಕೊಡುವ ಶ್ರೀಮಂತನಾದ ಕುಬೇರನಾಗಿ ಬದಲಾದ. ಸ್ನೇಹಿತರೆ, ಈ ಕತೆ ನಮಗೆ ಅತ್ಯಂತ ಆಳವಾದ ಜೀವನದ ಪಾಠವನ್ನು ಕಲಿಸುತ್ತೆ. ಮನುಷ್ಯ ತನ್ನ ಬಾಲ್ಯದಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ದರೂ ದುಷ್ಟರ ಸಹವಾಸ ಮತ್ತು ತಪ್ಪು ಹಾದಿ ಅವನನ್ನ ಹೇಗೆ ವಿನಾಶದ ಕಡೆಗೆ ಕೊಂಡೊಯ್ಯುತ್ತದೆ ಅನ್ನೋದಕ್ಕೆ ಗುಣನಿಧಿಯ ಮೊದಲ ಜೀವನವೇ ಸಾಕ್ಷಿ. ಅತಿಯಾದ ವ್ಯಾಮೋಹದಿಂದ ತಾಯಿ ಮಾಡಿದ ತಪ್ಪು ಮಗನ ಸರ್ವನಾಶಕ್ಕೆ ಕಾರಣವಾಯಿತು. ಆದರೆ ಭಗವಂತನ ಕರುಣೆ ಅಪಾರವಾದದ್ದು. ನಾವು ಎಷ್ಟೇ ಪಾಪಗಳನ್ನ ಮಾಡಿದ್ದರೂ, ಮನಸ್ಸಿನಲ್ಲಿ ಕತ್ತಲೆ ಆವರಿಸಿದ್ದರೂ, ಭಗವಂತನ ಸನ್ನಿಧಿಯಲ್ಲಿ ನಾವು ಮಾಡುವ ಒಂದು ಸಣ್ಣ ಸತ್ಕರ್ಮ, ಒಂದು ಸಣ್ಣ ದೀಪದ ಬೆಳಕು ನಮ್ಮ ಇಡೀ ಜೀವನದ ಕತ್ತಲೆಯನ್ನ ದೂರ ಮಾಡಬಲ್ಲದು. ಗುಣನಿಧಿ ಕಳ್ಳತನದ ಉದ್ದೇಶದಿಂದ ದೀಪ ಹಚ್ಚಿದರು. ಶಿವನು ಅವನ ಕ್ರಿಯೆಯ ಹಿಂದಿದ್ದ ಸ್ವಾರ್ಥವನ್ನ ನೋಡದೆ ಆತ ಮಾಡಿದ ಸೇವೆಯನ್ನ ಮಾತ್ರ ಸ್ವೀಕರಿಸಿದ. ಭಗವಂತನು ಭಾವಪ್ರಿಯನೇ ಹೊರತು ಬಾಹ್ಯ ಆಡಂಬರ ಪ್ರಿಯನಲ್ಲ. ಜೀವನದಲ್ಲಿ ನಾವು ಎಂದಿಗೂ ಭರವಸೆಯನ್ನ ಕಳೆದುಕೊಳ್ಬಾರ್ದು. ನಮ್ಮ ಸಣ್ಣ ಒಳ್ಳೆಯ ಕೆಲಸವು ಪ್ರಕೃತಿಯಲ್ಲಿ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅನ್ನೋದಕ್ಕೆ ಶಿವಪುರಾಣದ ಈ ಕಥೆಯೇ ಪರಮಸತ್ಯ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.